ಹೀಗೆ ಅಜ್ಜಿಯ ಬಾಯಿಗೆ ಬಟ್ಟೆ ತುರುಕಿ ವೃದ್ಧೆ ಅನ್ನೋ ಮಾನವೀಯತೆ ಇಲ್ಲದೆ ಮುಖಕ್ಕೆ ಮನಸೋ ಇಚ್ಛೆ ಗುದ್ದಿ ಹಲ್ಲೆ ಮಾಡಿ ಆಕೆಯ ಕತ್ತಿನಲ್ಲಿರೋ ಮಾಂಗಲ್ಯ ಸರವನ್ನ ಕದ್ದು ಕಳ್ಳರು ಪರಾರಿಯಾಗಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಸುದ್ದಹಳ್ಳಿ ಗೇಟ್ ಬಳಿ. ಹೌದು, ಕಳವಾರ ಗ್ರಾಮದ ಆಂಜಿನಮ್ಮನವರ ತೋಟ ಸುದ್ದಹಳ್ಳಿ ಗೇಟ್ ಸಮೀಪವೇ ಇದೆ. ತೋಟದಲ್ಲಿ ಗುಲಾಬಿ ಹೂ ಬೆಳೆಯಲಾಗುತ್ತಿದೆ. ಹೀಗಾಗಿ ವಯಸ್ಸಾಗಿರೋ ತಾಯಿ ಆಧ್ಯಾತ್ಮಿಕತೆ ಕಡೆ ಮುಖ ಮಾಡಿರೋದ್ರಿಂದ ತೋಟದ ಬಳಿ ತಾಯಿಗೆ ಮಗ ಹೊಸ ಮನೆಯೊಂದನ್ನು ಕಟ್ಟಿಸ್ತಾ ಇದ್ದ. ಅದೇ ನಿರ್ಮಾಣ ಹಂತದ ಮನೆ ಬಳಿ ಇದ್ದ ಆಂಜನಮ್ಮ ಬಳಿ ನೀರು ಕೇಳೋ ನೆಪದಲ್ಲಿ ಓರ್ವ ಯುವಕ ಹಾಗೂ ಯುವತಿ ಬಂದವರೇ ಆಂಜನಮ್ಮಳನ್ನ ಹಗ್ಗದಿಂದ ಕಟ್ಟಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕತ್ತಿನಲ್ಲಿದ್ದ 70 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನೇ ಕದ್ದೊಯ್ದಿದ್ದಾರೆ. ಹತ್ತಿರದಿಂದ ಬರೋವಾಗ ಆ ತಲೆಗೆ ಏನು ನೋಡ್ತಾ ಇದ್ಲು ಅವಳು. ಬಂದ ಮೇಲೆ ಅಲ್ಲಿ ಔಷಧ ಕಟ್ಟೆ ಹತ್ರ ನಾನು ಕ್ಲೀನ್ ಮಾಡ್ತೀನಿ ಯಾವಾಗಲೂ. ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಬಾಗಿಲು ತೆಗೆದು ಎಣ್ಣೆ ಚೆಲ್ಲೋಗಿತ್ತು. ಎಣ್ಣೆ ಬಾಟ್ಲಕ್ಕೆ ಹಾಕ್ಬಿಟ್ಟು ನಾನು ಬಂದೆ ಈಚೆಗೆ. ವಿಪರೀತ ಗಾಳಿ ಮಳೆ, ಅದರಿಂದ ನಾನು ಇಲ್ಲಿ ಬಂದು ಮಲ್ಕೊಂಡೆ. ನಾನು ನೀರು ಹಾಕಬೇಕಾಗಿತ್ತು ಗೋಡೆಗೆ, ಪ್ಲಾಸ್ಟಿಂಗ್ ಮಾಡಿದ್ರು, ಕರೆಂಟ್ ಇರಲಿಲ್ಲ, ಅದಕ್ಕೆ ಮಲಗಿದ್ದೆ. ಗಾಳಿ ಮಳೆ. ಆಮೇಲೆ ಅಲ್ಲಿ ಮಲ್ಕೊಂಡಿದ್ದವಾಗ ಬಂದು ನೀರು ಕೇಳಿದ್ಲು. ನೀರಿಲ್ಲಮ್ಮ, ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಹತ್ರ ಟ್ಯಾಪ್ ಇದೆ, ಅಲ್ಲಿ ಬರ್ತಾ ಇರ್ತವೆ, ಹೋಗಿ ಕುಡಿ ಅಂತ ಹೇಳಿದೆ. ಆಮೇಲೆ ಈ ಒಳಕ್ಕೆ ಬಂದು ಕಾಲು ಕಟ್ಬಿಟ್ಟು ಬಟ್ಟೆ ದುರ್ಕಿ ಕಿತ್ಕೊಂಡೋದು. ಹುಡುಗಿ ಹುಡುಗನು ಒಳಗಡೆ ಮಲಗಿದ್ದೆ. ಬಂದು ಅದುಮ್ಕೊಂಡು ಅದೇ ಬಾಯಕ್ಕೆ ಬಟ್ಟೆ ದುರ್ಕಿ ಕಾಲು ಕಟ್ಟಾಕಿ ಗುದ್ದಿ ಚೈನ್ ಕಿತ್ಕೊಂಬಿಟ್ರು. ಯಾರೂ ಇರಲಿಲ್ಲ. ಎದ್ದು ನಾನು ನಮ್ಮ ಭಾವನ ಮನೆ ಹತ್ರ ಹೋಗಿ ಹೇಳಿದೆ. ಏನೋ ವಿಚಾರ ತಿಳಿದು ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಹಾಗೂ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಅಜ್ಜಿ ಆಂಜನಮ್ಮಳನ್ನ ವಿಚಾರಣೆ ಮಾಡಿ ಅಲ್ಲೇ ಇದ್ದ ಮನೆಯೊಂದರಲ್ಲಿದ್ದ CCTV ಪರಿಶೀಲನೆ ಮಾಡಿದ್ರು. CCTVಯಲ್ಲಿ ಬೈಕ್ನಲ್ಲಿ ಬಂದ ಯುವಕ ಹಾಗೂ ಯುವತಿ ನಿರ್ಮಾಣ ಹಂತದ ಮನೆ ಬಳಿ ತೆರಳಿದ್ದಾರೆ. ಮನೆಯೊಳಗೆ ಅಜ್ಜಿಯನ್ನ ಬೆದರಿಸಿ ಹಲ್ಲೆ ಮಾಡಿ ಆಕೆಯ ಕತ್ತಿನಲ್ಲಿದ್ದ ಸರ ಕಸಿದುಕೊಂಡಿದ್ದಾರೆ. ಪ್ರತಿರೋಧ ವ್ಯಕ್ತಪಡಿಸಿದ ಅಜ್ಜಿಯ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಹಗ್ಗದಿಂದ ಕಟ್ಟಿ ಹಾಕೋ ಯತ್ನ ನಡೆಸಿದ್ದಾರೆ. ಅಜ್ಜಿಯ ತುಟಿಗೆ ಬಲವಾದ ಗಾಯವಾಗಿ ರಕ್ತ ಸುರಿದಿದೆ. ಸರ ಕಸಿದ ಪರಿಣಾಮ ಕುತ್ತಿಗೆ ಬಳಿ ಗಾಯವೂ ಆಗಿದೆ. ಇನ್ನು ಕಳ್ಳರು ಸರ ಕದ್ದು ಆತುರಾತುರವಾಗಿ ಎಸ್ಕೇಪ್ ಆಗ್ತಾ ಇರೋ ದೃಶ್ಯ CCTVಯಲ್ಲೂ ಸಹ ರೆಕಾರ್ಡ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಸ್ಟೇಷನ್ ಲಿಮಿಟ್ಸಲ್ಲಿ ಗಂಟ್ಗಾನಹಳ್ಳಿ ಊರಲ್ಲಿ ಒಂದು ಮೇನ್ ರೋಡಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಮಾಹಿತಿ ಪ್ರಕಾರ ಬೇಸಿಕ್ಲಿ ಚಿಕ್ಕಬಳ್ಳಾಪುರದಿಂದ ಮದ್ದೆನಲ್ಲಿ ಹೋಗುವ ದಾರಿಯಲ್ಲಿ ಒಂದು ರೂಮ್ ಕಟ್ತಾ ಇದ್ದಾರೆ. ಆ ಅಜ್ಜಿ ಆ ರೂಮಲ್ಲಿ ಯಾರು ಹುಡುಗಿ ಬೈಕಿಂದ ಬಂದು ಅಲ್ಲಿ ಸ್ಟಾಪ್ ಮಾಡಿ ಅವರಿಗೆ ನೀರಿಗೆ ಕೇಳಿದ್ದಾರೆ. ಈ ಅಮ್ಮ ಏನಾದರೂ ಮಾತಾಡಿದ್ದಾರೆ, ಅವರಿಗೆ ಹೇಳಿದ್ದಾರೆ ಕಿ ನೀರು ಇಲ್ಲಿ ನಮ್ಮ ಹತ್ರ ಇಲ್ಲ, ಮುಂದೆ ಯಾವುದು ದೇವಸ್ಥಾನಲ್ಲಿ ಸಿಗುತ್ತೆ, ಈ ಥರ ಮಾತಾಡಿದ್ದಾರೆ. ಆಮೇಲೆ ಅವರು ಏಕಾಏಕಿಯಾಗಿ ಯಾರು ಹುಡುಗಿ ಮಾತಾಡ್ತಾ ಇತ್ತು ಅಜ್ಜಿ ಜೊತೆ. ಈ ಹುಡುಗ ಏಕಾಏಕಿ ಬಂದು ಈ ಅಜ್ಜಿಗೆ ಎಲ್ಲ ಮುಖ ವಗೇರ ಕವರ್ ಮಾಡಿ ಅವರಿಗೆ ಹೆದರಿಸಿ ಅವ್ರದ್ದು ಚೈನ್ ವಗೇರ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಕಟ್ಟಿ ಕೂಡ ಹಾಕಿದ್ದಾರೆ, ಈ ಥರ ಹೇಳ್ತಾ ಇದ್ದಾರೆ ಅಮ್ಮ. ನಾವು ಕೂಡ ಒಂದು CCTV ಕ್ಯಾಮ್ರಾಯಿಂದ ಕನ್ಫರ್ಮ್ ಮಾಡಿದ್ದೀನಿ. ಸ್ಪ್ಲೆಂಡರ್ ಬೈಕಲ್ಲಿ 3 ಜನ ಹುಡುಗಿ ಬಂದಿದ್ದಾರೆ. ಬೇರೆ ಕ್ಯಾಮ್ರಾಸ್ ಕೂಡ ನೋಡ್ತಾ ಇದ್ದೀವಿ, ಬೇಗ ಪತ್ತೆ ಮಾಡ್ತೀವಿ. ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಅಜ್ಜಿಯಿಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅವರು ಹೇಳ್ತಾ ಇದ್ದಾರೆ 20-25 ವರ್ಷ ಈ ಥರದ್ದು ಏಜ್ ಇದೆ, ಯಂಗ್ ಇದ್ದಾರೆ. ಮತ್ತು ನಮ್ಮ ಲೋಕಲ್ದವರು ಥರ ಮಾತಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಮಾತಾಡಿದ್ದಾರೆ ಅವರ ಜೊತೆಗೆ. ಸೊ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಾವು ಫಿಗರ್ ಔಟ್ ಮಾಡ್ತೀವಿ. ಅದು ನೋಡ್ತೀವಿ, ಚೆಕ್ ಮಾಡ್ತೀವಿ. ಅರೌಂಡ್ 70 ಗ್ರಾಮ್ಸ್ ಈ ಥರ ಹೇಳ್ತಾ ಇದ್ದಾರೆ, ನೋಡೋಣ.
ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ನಂದಿಗಿರಿಧಾಮ ಪೊಲೀಸರು ಸರ ಕದ್ದ ಕಳ್ಳಿಯ ಬೆನ್ನು ಬಿದ್ದಿದ್ದಾರೆ. ಕಳ್ಳರು ಕೃತ್ಯಕ್ಕೆ ಬಳಸಿದ ಬೈಕ್ಗೆ ನಂಬರ್ ಪ್ಲೇಟ್ ಸಹ ಇಲ್ಲ. ಹೀಗಾಗಿ ಹಲವು ಆಯಾಮಗಳಲ್ಲಿ ಕಳ್ಳರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.